ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಬಾಲಾಜಿ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಬನ್ನರ್ಘಟ್ಟ ಬೆಟ್ಟದಲ್ಲಿ. ಯಾಕೆ ಬನ್ನರ್ಘಟ್ಟ ಬೆಟ್ಟ ಇವತ್ತು ಅಂದರೆ, ನಾನು ನನ್ನ ತಂಗಿ ಮತ್ತು ನಮ್ಮ ಅಕ್ಕ 3 ಜನನು ನಮ್ಮ ಚಿಕ್ಕಪ್ಪನ ಮನೆಗೆ ಬಂದಿದ್ವಿ. ಸುಮ್ಮನೆ ನಮ್ಮ ಚಿಕ್ಕಪ್ಪನ ನೋಡ್ಕೊಂಡು ಹೋಗೋಣ ಅಂತ. ಹಾಗೆ ವಿ ಪ್ಲ್ಯಾನ್ಡ್ ಟು ಕಮ್ ಹಿಯರ್. ಇಲ್ಲಿ ಬಂದು ಟೆಂಪಲ್ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನೋಡೋಣ, ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಮೇಲೆ ಹೆಂಗಿರುತ್ತೆ, ಆನ್ ದ ವೇ ಹೆಂಗಿರುತ್ತೆ, ವ್ಯೂ ಎಲ್ಲ ಕಂಪ್ಲೀಟ್ 360 ಡಿಗ್ರಿ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ಇದೇ ಸ್ಟಾರ್ಟಿಂಗ್ ಪಾಯಿಂಟು. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಹತ್ತಕ್ಕೆ. ನೋಡೋಣ ಎಷ್ಟು ಮೆಟ್ಲಿದೆ ಅಂದ್ಬಿಟ್ಟು ನಾನು ಕೌಂಟ್ ಮಾಡಿ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಅಕ್ಕಪಕ್ಕ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಹಲೋ. ಯಾರೋ ತಲೆಯಲ್ಲಿ ಮುಡ್ಕೊಂಡಿರೋ ಹೂವು ಪಿನ್ ಸಮೇತ ಕಿತ್ಕೊಂಡ್ಬಿಟ್ಟಿದೆ ಅಪ್ಪ. ಬಾಯ್. ಮಾಡೋ ಕೆಲಸನೇ ಇರಲ್ಲ ಇವಕ್ಕೆ, ಹೋಗೆ ಸುಮ್ಮನೆ. ಆ ಮಂಗ ಹತ್ರ ಬೈಸ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದ್ವಿ. ಇಷ್ಟೊತ್ತೋ ಅಷ್ಟರಲ್ಲೇ ಫುಲ್ ಸುಸ್ತಾಗ್ಬಿಡ್ತು ನಮಗೆ. ಹಬ್ಬ, ಫೈನಲಿ ಬಂದ್ವಿ. ದೇವಸ್ಥಾನ ಕಾಣಿಸ್ತಾ ಇದೆ. ದೇವಸ್ಥಾನ ಇದೆ ಅಂದ್ಕೊಂಡು ಬಂದ್ವಿ ಗೈಸ್. ಆದರೆ ಮೇನ್ ದೇವಸ್ಥಾನ ಇನ್ನೂ ಒಳಗೆ ಹೋಗ್ಬೇಕಂತೆ. ಅಪ್ಪ ಗೈಸ್, ಈ ಬಿಸಿಲಲ್ಲಿ ಇಷ್ಟು ಹತ್ಕೊಂಡು ಬರೋಷ್ಟಲ್ಲಿ ಸಾಕಾಗೋಯ್ತು ಗೈಸ್. ಆಗ್ತಾನೆ ಇಲ್ಲ. ಇಲ್ಲಿ ನೀರು ಪ್ರಾಣಿಗಳಿಗೆ ನೀರು ಕುಡಿಯೋಕ್ಕೆ ಅಂದ್ಬಿಟ್ಟು ಏನೋ ಮಾಡಿಸಿದ್ದಾರೆ. ಹೋಗ್ತಾನೇ ಇದ್ದೀವಿ ಅವಾಗಿಂದ. ತುಂಬ ಬಿಸಿಲಿದೆ. ತುಂಬ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಥರ ಬಿಸಿಲು, ಯಪ್ಪ ದೇವ್ರೆ. ಈ ಟೈಮಲ್ಲಿ ನಮ್ಮ ಚಿಕ್ಕಪ್ಪ ಕರ್ಕೊಂಬಂದಿದ್ದಾರೆ ಟೆಂಪಲ್ಗೆ. ತುಂಬ ಸುಸ್ತಾಗ್ತಾ ಇದೆ ಗೈಸ್. ಎಷ್ಟು ದೂರ ನಡ್ಕೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ನಡೆದಿದ್ದೀವಿ. ಎಷ್ಟು ಸ್ಟೆಪ್ಸ್ ನಾವು ಹತ್ತಿದ್ದು? ಆಲ್ಮೋಸ್ಟ್ ನಾನು ಎನಿಸಿದೆ ಗೈಸ್ 172 ಸ್ಟೆಪ್ಸ್. ಅಬ್ಬಾ, ಅಷ್ಟು ಸ್ಟೆಪ್ಸ್ ಹತ್ಕೊಂಡು ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ವಾಕ್ ಮಾಡಿಕೊಂಡು ಇನ್ನೂ ವಾಕ್ ಮಾಡ್ತಾನೆ ಇದ್ದೀವಿ ಗೈಸ್. ನೋಡಿ, ಅದು ನಮ್ಮ ಚಿಕ್ಕಪ್ಪ ಹೋಗ್ತಾ ಇದ್ದಾರೆ. ನನ್ನ ಕಾಲು ಬೇರೆ ಹೆವಿ ಸ್ಲಿಪ್ ಆಗ್ತಾ ಇದೆ. ಕ್ರಾಕ್ಸ್ ಬೇರೆ ಹಾಕೊಂಡಿದ್ದೀನಿ. ಫುಲ್ ಸ್ವೆಟ್ ಆಗ್ತಾ ಇದೆ ನನ್ನ ಕಾಲು. ಅಮ್ಮ, ಫುಲ್ ಬರೀ ಸ್ಟೋನ್ಸ್ ಇದೆ. ನಡ್ಕೊಂಡು ಹೋಗೋದು ಆಗಲ್ಲ ಅಮ್ಮ. ಬಟ್ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಗೈಸ್. ನೀವು ಈ ಥರ ಹಿಸ್ಟಾರಿಕಲ್ ಪ್ಲೇಸಸ್ಗೆಲ್ಲ ಬಂದು ವಿಸಿಟ್ ಮಾಡಿ. ಬೇಡ ಗೈಸ್, ಬಿಸಿಲು ಇಲ್ಲ, ಬನ್ನಿ ಗೈಸ್, ಚೆನ್ನಾಗಿರುತ್ತೆ. ಕಮ್ ವಿತ್ ಯೋರ್ ಗುಡ್ ಗ್ಯಾಂಗ್ ಅಷ್ಟೇ. ಒಳ್ಳೆ ಗ್ಯಾಂಗ್ ಇಟ್ಕೊಂಡು ಬನ್ನಿ, ನಿಮ್ಗೇನು ಫೀಲ್ ಆಗಲ್ಲ. ಇಂಥವ್ರ ಜೊತೆ ಎಲ್ಲ ಬಂದ್ಬಿಟ್ರೆ ಈ ಥರ ಬೋರ್ ಆಗ್ಬಿಡತ್ತೆ. ಮತ್ತೆ ಪ್ಲೇಸ್ ತೋರಿಸ್ತೀನಿ ಗೈಸ್. ಗೈಸ್, ಇನ್ನೊಂದು ಏನಂದರೆ, ನಾವು ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ನಡ್ಕೊಂಡ್ಬಂದ್ವಿ. ಮ್ಯಾಕ್ಸ್ ಅಂದ್ರೆ 4 to 5 ಕಪಲ್ಸ್ ನೋಡಿದ್ದೀವಿ. ಎಲ್ಲರೂ ಪೊದೆಲ್ಲ ಇದ್ದಾರೆ ಗೈಸ್. ಎಲ್ಲ ಸುತ್ತಮುತ್ತಲು ಸಂಜೆ ಕತ್ತಲು ಅಂತ ಕಿತಾಪತಿಗಳನ್ನ. ಗೈಸ್, ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದೆ. ಇಲ್ಲಿಂದ ಹಿಂಗೆ ಆಗೋಯ್ತು ಗೈಸ್. ಫುಲ್ ಬಿದ್ದುಬಿಟ್ಟಿದ್ದೆ. ಐ ವಾಸ್ ಲೈಕ್, ನಾನು ಮತ್ತೆ ವಾಪಸ್ ಹೋಗ್ತೀನಿ, ಇಲ್ಲಿ ಹೋಗಲ್ಲ ನಾನು ಅಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೆ. ಇದೇ ಪ್ಲೇಸಲ್ಲೇ ಕರೆಕ್ಟಾಗಿ ನೋಡಿದ್ದು. ಇಲ್ಲಿಂದ ಬಂತು ಸೀ ಅಂತ. ಇವಾಗ ಟೈಮ್ ಬಂದು 4:30. ನಾವು 5:30ಗೆಲ್ಲ ವಾಪಸ್ ಅಲ್ಲಿ ಇನ್ನೊಂದು ಬೆಟ್ಟ ಇದೆ, ಆ ಬೆಟ್ಟಕ್ಕೆ ಹೋಗ್ಬೇಕಂತೆ. ಇಲ್ಲ ಅಂದರೆ ಯಾರು ಬರ್ತಾರೆ ಅಂತ ಹೇಳಿದ್ರು ಗೊತ್ತಾ ನಮ್ಮ ಚಿಕ್ಕಪ್ಪ? ಯಾರು ಬರ್ತಾರೆ? ನಾಚ್ಕೊಂಬೇಡ, ಹೇಳು ಚಿಕ್ಕಪ್ಪ, ಹೇಳು. ಅವ್ರಿಗೆ ಸ್ವಲ್ಪ ನಾಚಿಕೆ ಗೈಸ್. ಅವ್ರು ಹೇಳಿದ್ರು ಮಿನಿ ವೀರಪ್ಪನ್ಸ್ ಬರ್ತಾರಂತೆ. ಯಾರು ಆ ಮಿನಿ ವೀರಪ್ಪನ್ಸ್? ಏನು ಮಾಡ್ತಾರೆ ಅವರು ಅಂದರೆ, ಕುಡ್ಕೊಂಬಂದು ನಮಗೆಲ್ಲ ಹೊಡಿತಾರಂತೆ. ನಮ್ಮನ್ನ ಏನು ರಾಜ್ಕುಮಾರ್ ಥರ ಕಟ್ಟಾಕ್ತಾರಂತೆ. ಓ ಮೈ ಗಾಡ್, ನೀರಲ್ಲ ಗೈಸ್, ಅಲ್ಲದ ನೀರು. ದೇವ. ಫೈನಲಿ ಅಲ್ಲಿದೆ ಟೆಂಪಲ್ಲು. ಇವಾಗ ಅಲ್ಲಿಗೆ ಹೋಗ್ಬೇಕು. ಕಲ್ಯಾಣಿ ಹತ್ರ ಬಂದ್ವಿ. ನಮ್ಮ ಚಿಕ್ಕಪ್ಪ ಆಲ್ರೆಡಿ ಕೂತಿದ್ದಾರೆ. ನಮ್ಮ ಅಕ್ಕ ಆಲ್ರೆಡಿ 1 ರೌಂಡ್ ಇಳಿದ್ಬಿಟ್ಟಿದ್ದಾಳೆ. ನಾವು 1 ರೌಂಡ್ ಇಳಿದ್ಬಿಟ್ವಿ. ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ. ಇಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ. ಇಲ್ಲಿ ಎಲ್ಲರೂ ಅಲ್ಲಿಂದಾನೆ ಕೈ ಮುಕ್ಕೊಂಬಿಡಿ. ಇಲ್ಲೇ ಕಲ್ಯಾಣಿಂದ ನೀರಿಲ್ಲ ಗೈಸ್. ಇಲ್ಲಿ ಆಂಜನೇಯಂದು ಗೊಂಬೆ ಕಾಣ್ತಾ ಇದೆ. ಐ ಗೆಸ್ ಯು ಕ್ಯಾನ್ ಸಿ. ಆದರೆ ನಾನು ಬೇಕಿದ್ರೆ ಫೋಟೋ
ತೆಗೆದ್ಬಿಟ್ಟು ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಚಿಕ್ಕಪ್ಪ ಕೂತಿದ್ದಾರೆ. ನಾವಿವಾಗ ಇಳಿತೀವಿ. ಸೂಪರ್ ಆಗಿದೆ. ಟುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಅಷ್ಟೇ ಇರೋದಾಳ ಅಷ್ಟೇ. ಗೈಸ್ ಕೈ ಹಿಡ್ಕೊಂಡು ನೀವು ಹಂಗೆ ಸ್ನಾನ ಮಾಡಿ ತಲೆಗೆ ಹಚ್ಕೊಂಡು ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಕಲ್ಯಾಣಿಲಿ ಇಳಿದು ದೇವ್ರಿಗೆ ಕೈ ಮುಗಿತಾ ಇದ್ದೀನಿ. ಆವಾಗಲೇ ನಾವು ಇಳಿದಿದ್ದ ಕಾರ್ನರ್ ಕಲ್ಯಾಣಿ ಮಾತ್ರ ಗೈಸ್, ಅಲ್ಲಿ ಕಲ್ಲೇ ಇಲ್ಲ. ಈ ಕಡೆ ಕಾರ್ನರ್ಸಲ್ಲೆಲ್ಲ ಕಲ್ಲಿದೆ, ಅಲ್ಲೂ ಇದೆ ಅಂತ ನಾವು ಹೋದ್ವಿ. ನೀರಲ್ಲಿ ಅಷ್ಟು ಗೊತ್ತಾಗಲಿಲ್ಲ ನಮಗೆ. ಅಲ್ಲಿ ನೋಡಿದ್ರೆ ಅಷ್ಟು ಅಗಲ ಕಲ್ಲೇ ಇಲ್ಲ, ಬರೀ ಮಣ್ಣಿದೆ. ನೋಡ್ರೆ ನನ್ನ ಕಾಲು ಫುಲ್ ಒಳಗೆ ಹೋಗ್ಬಿಡ್ತು. ನನಗೆ ಭಯನೇ ಆಗೋಯ್ತು, ಇಷ್ಟೊಂದು ಆಳ ಇದೆಯಾ ಅಂತ. ಓಕೆ, ಇವಾಗ ಟೆಂಪಲ್ಗೆ ಬಾಯ್ ಹೇಳುವ ಸಮಯ. ಮನೆಗೆ ಹೊರಡ್ತಾ ಇದ್ದೀವಿ ನಾವು. ಈಗ ಇಲ್ಲಿ ಚಿಕ್ಕ ಚಿಕ್ಕ ಸ್ಟೋನ್ಸ್ ಎಲ್ಲ ಇದೆ ಅಲ್ವಾ, ಅದರಲ್ಲಿ ಮನೆ ಕಟ್ಟಿದ್ರೆ ಇಲ್ಲಿ ಅದು ಜೋಡಿಸಿ ಕಟ್ಟಿದ್ರೆ ನಾವು ಲೈಫಲ್ಲಿ ಮನೆ ಕಟ್ತೀವಿ ಅಂತ ಒಂದು ಹೇಳ್ತಾರೆ. ಇಲ್ಲೆಲ್ಲ ಕಟ್ಟಿದ್ದಾರೆ. ಇದೊಂದು ಸ್ವಲ್ಪ ಮೆಮೊರೇಬಲ್ ಪ್ಲೇಸ್ ಗೈಸ್ ನನಗೆ. ನಮಗೂ ಫ್ಯೂಚರಲ್ಲಿ ಮನೆ ಕಟ್ಟಬೇಕು ಅಂತ ಆಸೆ. ನೋಡೋಣ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಇಲ್ಲಿ ಯಾಕೆ ಕಟ್ಟಿದ್ದೀವಿ, ಇದೇ ಥರ ಮನೆ ಕಟ್ಟಬೇಕು ಅಂತ. ನೋಡೋಣ ಏನಾಗುತ್ತೆ ಅಂತ ಮುಂದೆ. ಈ ಟೆಂಪಲಲ್ಲಿ ಇಲ್ಲಿ ಆಂಜನೇಯ ಸ್ವಾಮಿದು ಹೆಜ್ಜೆ ಗುರ್ತಿದೆ ಅಂತೆ, ಹಂಗೆ ಹೇಳ್ತಾರೆ. ಬಟ್ ಗೊತ್ತಿಲ್ಲ ಅದು ನಿಜಾನ ಸುಳ್ಳ ಅಂದ್ಬಿಟ್ಟು. ಇದು ಆಂಜನೇಯ ಸ್ವಾಮಿದು ಹೆಜ್ಜೆ ಗುರ್ತು. ಅಲ್ಲಿಂದ ದೇವ್ರು ನೋಡೋಕೆ ಬಂದಿದ್ದು ಒಂದು ಸೈಡ್ ಅಂದರೆ, ಇಲ್ಲಿಂದ ಮನೆಗೆ ಹೋಗೋದೇ ಇವಾಗಿರೋದು ಮತ್ತೆ. ಸೊ ಗೈಸ್, ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡು ಕಲ್ಯಾಣಿಲಿ ಸುಮ್ಮನೆ ಆಟಾಡ್ಕೊಂಡು ವಾಪಸ್ ಹೊರಟಿದ್ದೀವಿ. ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ಎಷ್ಟು ಬಿಸಿಲಿದೆ ಅಂದರೆ ಯಪ್ಪ ದೇವ್ರೆ. ಆಲ್ಮೋಸ್ಟ್ 3 ಲೀಟರ್ಸ್ ವಾಟರ್ ಬಾಟಲ್ ಖಾಲಿ ಮಾಡಿದ್ದೀವಿ ನಾವು. ಬರೀ 2 ಲೀಟರ್ಸ್ ಇಲ್ಲ, ನಾನು ಆವಾಗಲೇ 10 ರೂಪೀಸ್ದು ವಾಟರ್ ಬಾಟಲ್ ತಗೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇವಾಗ ಮತ್ತೆ 3 ಕಿಲೋಮೀಟರ್ಸ್ ನಡಿಬೇಕು. ಫುಲ್ ಸುಸ್ತಾಗ್ಬಿಟ್ಟಿದೆ, ಆಗ್ತಾ ಇಲ್ಲ ಗೈಸ್. ಇಲ್ಲೆಲ್ಲೋ ಕುತ್ಕೊಂಡಿದ್ದೀವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಹೋಗ್ಬೇಕು ಗೈಸ್. ಓಕೆ ಗೈಸ್, ಯಾರು ಇಲ್ಲ ಸುತ್ತಮುತ್ತ. ನಮ್ಮ ಫ್ಯಾಮಿಲಿಯವರೆಲ್ಲ ನಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾವು ಇಲ್ಲೇ ವ್ಲಾಗ್ ಮಾಡ್ಕೊಂಡು ನಿಂತಿದ್ದೀವಿ. ಆದ್ರೂ ವ್ಲಾಗ್ ಮಾಡ್ತಿದ್ದಾಳೆ ಸರ್. ಫೈನಲಿ ಕೆಳಗಡೆ ಬಂದ್ವಿ. ಇಲ್ಲಿ ನೋಡಿದ್ರೆ ಲಕ್ಷ್ಮೀ ನಿವಾಸ ಸೀರಿಯಲ್ಲು ತಮಿಳಲ್ಲಿ ಶೂಟಿಂಗ್ ನಡೀತಾ ಇತ್ತು. ಸೊ ಗೈಸ್, ಇದಾಗಿತ್ತು ಇವತ್ತಿನ ನಮ್ಮ ಮಿನಿ ಟೂರ್ ವ್ಲಾಗ್. ಸುಮ್ಮನೆ ಫ್ಯಾಮಿಲಿ ಜೊತೆ ಬಂದಿದ್ದೆ, ಹಾಗೆ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ ಮಾಡಿದೆ. ಒಂದು ಬ್ಯೂಟಿಫುಲ್ ಹಿಸ್ಟಾರಿಕಲ್ ಪ್ಲೇಸು. ಪ್ಲೀಸ್ ಮಸ್ಟ್ ವಿಸಿಟ್ ಪ್ಲೇಸ್ ಇದಂತೂ ಸಕ್ಕತ್ತಾಗಿದೆ. ಒಂದ್ಸತಿ ಬಂದು ವಿಸಿಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಂದು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.